ಇವ್ರು ಕಾಂಗ್ರೆಸ್ಸಾ ಇದನ್ನ ಕಾಂಗ್ರೆಸ್ ನೀವು ಹೇಳಿ. ಓಲಿ ಯಾವತ್ತನ್ನ ಕಾಂಗ್ರೆಸ್ ಜೆಂಡಾ ಮೇಲೆ ಹಾಕೊಂಡು ಬಂದಿದ್ದಾನ ಪಕ್ಷಕ್ಕೆ? ಇದನ್ನು ಆ ಬೆಲೆ ಕೊಡಬೇಕು. ಮುಳಬಾಲ್ ತಾಲೂಕಲ್ಲಿ ಇತಿಹಾಸದಲ್ಲಿ ಒಬ್ಬ ಒಕ್ಕಲಿಗರಿದ್ದು ಬ್ಲಾಕ್ ಪ್ರೆಸಿಡೆಂಟ್ ಬಾಗೇಪಲ್ಲಿಯಿಂದ ಬಂದು ನೀನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನೀನು ಬಂದಿದ್ಯಾ? ಇಲ್ಲ ಸರ್, ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ. ನಾನು ಮುಳಬಾಲ್ ತಾಲೂಕಲ್ಲಿ ಕೆಟ್ಟ ಅಧ್ವಾನ ಆಗೋಗಿದೆ. ಈ ಕೆಟ್ಟವ್ರ ಜೊತೆ ನಾನು ಕೆಟ್ಟವನಾಗಿ ಹೋಗ್ಬೇಕಾ? ಒಕ್ಕಲಿಗರಿಗೆ ಅದು ಕೊಡ್ತಾ ಇದ್ದದ್ದು, ಬ್ಲಾಕ್ ಅಧ್ಯಕ್ಷ ಕೊಡ್ತಾ ಇದ್ದೆ ಒಕ್ಕಲಿಗರಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಹೆಚ್ಚಿಗೆ ಶಿವಣ್ಣ ಕೊಡಬೇಕಾಗಿತ್ತು. ಯಾಕಂದ್ರೆ ಪಾಪ ಆತ್ನ JDS ಬಿಟ್ಟು ಅವರನ್ನ ಮಿನಿಸ್ಟರ್ ಆಗಿದ್ದವನು ಬಿಟ್ಟು ಪಾಪ ಕಾಂಗ್ರೆಸ್ ಬಂದ. ನಾವೇ ಎಲ್ಲಿದೆ ಕಾಂಗ್ರೆಸ್ ಇವತ್ತು ತಾಲೂಕಲ್ಲೇ? ಏನೋ ಸೀರೆಗಳು, ಲಂಗಾಗಳು, ಹೆಲ್ಮೆಟ್ಗಳು ಕೊಟ್ಬಿಟ್ಟು ಜನ ಬರ್ತಾರೆ, ತಗೊಂಡು ಹೋಗ್ತಾರೆ. ಓಟ್ ಹಾಕೋರ್ಯಾರ? ಓಟ್ ಹಾಕೋರ್ಬೇಕಲ್ಲ. ಇವಾಗ ವೈಶ್ ಅವ್ರ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿ ರಾಮ್ ಪ್ರಸಾದ್ ಸ್ಟೇಟ್ ಚೇರ್ಮನ್ ಮಾಡ್ತಾ ಇದ್ರೇನ, ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ರೇನ? ಯಾರು ಇವಾಗ ಬಾಗೇಪಲ್ಲಿಂದ ಬಂದು ಇಲ್ಲಿ ಜನರನ್ನೆಲ್ಲ ಯಾಮಾರಿಸ್ಕೊಂಡು ಒಳಗೊಳಗಡೆ ನಮ್ಮ ಜನರಿಗೆ ಪಾಪ ಅವ್ರಿಗೇನು ಗೊತ್ತಿಲ್ಲ. ತಾಲೂಕಲ್ಲ ನಮ್ಮನ್ನು ಕೇಳ್ತಾರೆ ಸರ್ ಜನ. ಅವ್ರನ್ನ ಕೇಳಲ್ಲ, ಅವರು ಇನೋವಾದಲ್ಲಿ ಹೋಗೋರು, ಫಾರ್ಚುನರ್ ಹೋಗೋದು, ಅವ್ರು ಯಾರು ನನ್ನನ್ನು ಕೇಳ್ತಾರೆ ಜನ. ಏನ ನೀವು ಕಾಂಗ್ರೆಸ್ ಕಷ್ಟ ಬಿದ್ದವರು ಹಳ್ಳಿಗಳಿದ್ದಾರೆ, ಈ ಡಬಲ್ ಗೇಮ್ ಮಾಡೋರೆಲ್ಲ ಚೇರ್ಮನ್ಗಳು, ಬೋರ್ಡ್ಗಳು, ಡೈರೆಕ್ಟರ್ಗಳು, ಪ್ರೆಸಿಡೆಂಟ್ಗಳ. ನಾನು ಇವತ್ತು ಅಷ್ಟೇ, ನಾಳಿದ್ದಷ್ಟೇ ನಾನು ಒಬ್ಬ ಒಕ್ಕಲಿಗೆ ನಾನು ಹುಟ್ಟಿದ್ದೀನಿ, ಒಬ್ಬ ಚಿನ್ನನಗೌಡ ಮಗನಾಗಿ ಹುಟ್ಟಿದ್ದೀನಿ. ಹಂಗೆ ಸಾಯ್ತೀನಿ ಗೊತ್ತು. ಒಬ್ಬನ ಕೈ ಚಾಸೋದು, ಅವನ ಹತ್ರ ಎಂಜಿಲ್ ಕಾಸು ತಿನ್ನೋದು, ಅವನ ಹಿಂದೆ ಹೋಗೋದು, ಅವ್ನು ಡೋಲ್ ಹೊಡಿ, ಈ ಕೆಲಸಗಳು ನನ್ನ ಜೀವನದಲ್ಲಿ ಮಾಡಲ್ಲ, ಮಾಡೋದು ಇಲ್ಲ. ಇದೇ ನಾನು ನಮಸ್ಕಾರ ಹೇಳಿ. ಎಲ್ಲೋಗಿದ್ದೀನ? ಬಿದ್ದೀನಲ್ಲ. ಇಲ್ಲ, ಸ್ವಲ್ಪ ನಾನು ಯಾವುದೋ ನನ್ನ ಪರ್ಸನಲ್ ವಿಚಾರದಲ್ಲಿ ಬೇರ್ಪಣದಲ್ಲೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ಕಟ್ತಾ ಇದ್ದೀನಿ, ಆ ಗಲಾಟೆಯಲ್ಲಿ ಇದ್ದೀನಿ. ಈ ನಡುವೆ ಒಂದು ವರ್ಷದಿಂದ ನಾನು ನೋಡ್ತಾ ಇದ್ದೀನಲ್ಲ ಮುಳಬಾಲ್ ತಾಲೂಕು ರಾಜಕೀಯ. ಆ ರಾಜಕೀಯದಲ್ಲಿ ಬೇಸರುತ್ತೆ. ನಾನು ಸುಮ್ಮನೆ ಯಾಕಪ್ಪ ನಮ್ಗೆ ಇವೆಲ್ಲ ಬೇಕು, ಅರ್ಧ ಕಾಂಗ್ರೆಸ್ ಮುಗಿದೋಗಿ ಸಿಗಿದ್ದಾರೆ, ಇನ್ನೊಂದು ಅರ್ಧ ಇದೆ, ಅದು ಮುಗಿದೋಗಲ್ಲ, ಆಮೇಲೆ ಬರೋಣ ನಾನು ಸುಮ್ಮನೆ ಇದ್ದೀನಿ. ಇವತ್ತೇನೋ ನೀವೆಲ್ಲ ಆತ್ಮೀಯವಾಗಿ ಎಲ್ಲ ಸಿಕ್ಕಿದ್ರು, ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಯಿತು. ನಾನು ಯುಗಾದಿ ಶುಭಾಕಾಂಕ್ಷೆಗಳು ಹೇಳ್ಬೇಕಾಗಿತ್ತು, ಅವತ್ತು ನೀವು ಸಿಕ್ಕಿಲ್ಲ. ಮತ್ತು ರಂಜಾನ್ದು ಹೇಳ್ಬೇಕು, ನೀವು ಸಿಕ್ಕಿಲ್ಲ. ಇವಾಗ ಶ್ರೀರಾಮನವಮಿದು ನಾನು ಹೇಳಲಿಲ್ಲ. ಯಾಕಂದರೆ ಸುಮ್ಮನೆ ಯಾಕೆ ಇವೆಲ್ಲ ನಿಮಗೆ ಗೊತ್ತಲ್ಲ, ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ತಾಲೂಕಿನ ನಮ್ಮ ಪಕ್ಷದ ಸ್ಥಿತಿಗತಿಗಳು. ಅದನ್ನು ನಾನು ಏನು ಹೇಳೋಕ್ಕೆ ಹೋಗಿಲ್ಲ. ಇವಾಗೇನೋ ನಿಮ್ಮೆಲ್ಲ ಸಿಕ್ಕಿದ್ದೀರಾ, ನಿಮ್ಮ ಹತ್ರ ಒಂದೆರಡು ಮಾತು ಹಂಚ್ಕೋಬೇಕು ಅಂತೇಳಿ ನಾನು ತಮ್ಮನ್ನೆಲ್ಲ ಭೇಟಿ ಮಾಡಿದ್ದೀನಿ. ಏನು ಅಂತ ನಿಮಗೆಲ್ಲ ಗೊತ್ತಿದೆಯಲ್ಲ. ಇವಾಗ ನಾನು ಹೇಳೋಕ್ಕಿಂತ ನಿಮಗೆ ಹೆಚ್ಚಿಗೆ ಗೊತ್ತಾಗಿದೆ. ಇಲ್ಲ, ನನ್ನ ಬಾಯಲ್ಲಿ ಹೇಳ್ಬೇಕಾಯ್ತು ಭಾಳ ಇದೆ. ಅದು ಹೇಳ್ಬೇಕಾದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಅದೆಲ್ಲ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಯಾಕಂದರೆ ಇವಾಗ ನಾನು ಹೆಚ್ಚಿಗೆ ಎರಡು ಮಾತು ಹೇಳ್ಬೇಕಂದ್ರೆ, ಉದಾಹರಣೆ ನಾನು ಇವಾಗ ನಿಮ್ಗೆ ಹೇಳೋದೇನೆಂದರೆ, ನಾನು ಆವತ್ತೇ ಸುಮಾರು ಇಲ್ಲಿ ಮುಳಬಾಲ್ ತಾಲೂಕು ಬ್ಲಾಕ್ ಅಧ್ಯಕ್ಷ ಆದನೇ ನಾನು ಎಲ್ಲರಿಗೂ ಪೇಪರಲ್ಲೂ ಕೊಟ್ಟಿದ್ದೆ, ನಾನೆಲ್ಲ ಅಬ್ಜೆಕ್ಷನು ಕೊಟ್ಟಿದ್ದೀನಿ. ಯಾಕಂದರೆ ನಮ್ಮ ತಾಲೂಕಲ್ಲಿ 35 ವರ್ಷದಿಂದ ಒಕ್ಕಲಿಗರಿಗೆ ಅದು ಕೊಡ್ತಾ ಇದ್ದದ್ದು. ಬ್ಲಾಕ್ ಅಧ್ಯಕ್ಷ ಕೊಡ್ತಾ ಇದ್ದೆ ಒಕ್ಕಲಿಗರಿಗೆ ಏನೋ ಕೊಡಬೇಕಂತ ಜಾತಿಯ ಇದರಿಂದ ನಾನು ಹೇಳ್ತಾ ಇಲ್ಲ. 60,000 ಒಕ್ಕಲಿಗರಿದ್ದಾರೆ. ಅದನ್ನ ಯಾರೋ ಒಬ್ಬ ಒಕ್ಕಲಿಗರಿರಲಿ, ಅವ್ರನ್ನ 60,000 ಒಕ್ಕಲಿಗರನ್ನ ಎಲ್ಲರೂ ಒಂದುಗೂಡಿಸ್ಕೊಂಡು ಜೊತೆಲಿ ಕರ್ಕೊಂಡು ಹೋಗಿ ಅಂತ ಒಕ್ಕಲಿಗೆ ಕೊಡ್ತಾ ಇದ್ದದ್ದು. ಅದೊಂದು ಕಾಂಗ್ರೆಸ್ ಸಂಪ್ರದಾಯ. ಅದರಂತೆ ಇನ್ನೊಂದು ಮೈನಾರಿಟಿ ಕೊಡ್ತಾ ಇದ್ರು. ಮೈನಾರಿಟಿದು ಪಾಪ ಡಿಸ್ಪ್ಯೂಟ್ ಏನಿಲ್ಲ. ಅವಾಗ ಒಂದ್ಸಲಿ ಪಾಪ ನಮ್ಮ ಜಗದೀಶ್ ಕೊಟ್ಟಿದ್ರು. ಅವತ್ತು ಮೈನಾರಿಟಿ ಅವರೆಲ್ಲ ಗಲಾಟೆ ಮಾಡಿದ್ರು. ಜಗದೀಶ್ನ ತೆಗಿಬೇಕಂತೇಳಿ ನಾವು ಹೇಳಿದ್ವಿ. ತೆಗೆದ್ಬಿಟ್ಟು ನಮ್ಮ ಲಾಯರ್ ಬಶೀರ್ ಮಾಡಬೇಕು ಅಂತ ನಾವೆಲ್ಲ ಅವಾಗ ಹೇಳಿದ್ವಿ. ಟಿಪ್ಪುನಾಗಿ ಬಶೀರ್ ಸಾಹೇಬ್ರ ಕೊಟ್ಟಿದ್ವಿ. ನಮ್ಮ ಅಮ್ಮ ನನಗೆ ಕೊಟ್ಟರು, ಸಂತೋಷ. ಅವ್ರೇನು ಪಾಪ ಕೆಟ್ಟವರು, ಒಳ್ಳೆಯವರು, ಇಲ್ಲಿ ಅವ್ರು ಕೊಟ್ಟಿದ್ದೆ, ನಂದೇನು ಡಿಸ್ಪ್ಯೂಟ್ ಇಲ್ಲ. ಆದರೆ ಈ ಆವನಿ ಬ್ಲಾಕ್ ವಿಚಾರದಲ್ಲಿ ನಮ್ಮ ನೀಲಕಂಠೇಗೌಡರು ಇದ್ದರು. ನೀಲಕಂಠೇಗೌಡರು ತೀರಿದ ಮೇಲೆ ಯಾರನ್ನ ಒಬ್ಬ ಒಕ್ಕಲಿಗೆ ಕೊಡಬೇಕಲ್ಲ ಸರ್. ಇವಾಗ ನಾನು ಅವತ್ತು ಬಾಯಿ ಬಡ್ಕೊಂಡೆ, ಇಲ್ಲ ನಮ್ಮ ಪಾಪ ಆಲಂಗೂರು ಶಿವಣ್ಣ ಎಲ್ಲ ಬಿಟ್ಟು ಪಕ್ಷ ಬಿಟ್ಟು ಬಂದಿದ್ದಾನೆ, ಅವ್ರು ಕೊಡಿ ಅಂತ ಹೇಳಿದೆ. ಇಲ್ಲ ನಮ್ಮ ಅರವಿಂದ್ ಕೊಡಿ ಅಂತ ಹೇಳಿದೆ. ಇಲ್ಲ ಹಂಗೇನಾದ್ರು ನೀವು ಒಕ್ಕಲಿಗೆ ಕೊಡಲ್ಲ, ಹಿಂದೂಗಳು ಇದಕ್ಕೆ ಕೊಡ್ತೀನಿ ಅನ್ನಂಗಿದೆ, ನಮ್ಮ ಇವ್ರಿಗೆ ರಾಜೇಂದ್ರಗೌಡ ಕೊಡಿ ಅಂತ ಹೇಳಿದ್ದೀವಿ. ಯಾಕಂದ್ರೆ ಆ 3 ಒಕ್ಕಲಿಗರನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಹೆಚ್ಚಿಗೆ ಶಿವಣ್ಣ ಕೊಡಬೇಕಾಗಿತ್ತು. ಯಾಕಂದ್ರೆ ಪಾಪ ಆತ್ನ JDS ಬಿಟ್ಟು ಅವರನ್ನ ಮಿನಿಸ್ಟರ್ ಆಗಿದ್ದವನು ಬಿಟ್ಟು ಪಾಪ ಕಾಂಗ್ರೆಸ್ಗೆ ಬಂದ. ನಾವೇ ಶಿವಣ್ಣಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಆವಾಗ ಅವತ್ತು ಒಪ್ಪಲಿಲ್ಲ. ಇಲ್ಲಾಂದ್ರೆ ನಮ್ಮ KH ಮುನಿಯಪ್ಪ ಸರ್ ಅವ್ರು ಆವಾಗೇ ಮಾಡ್ತಾ ಇದ್ರು. ಆತನ ಬಂದಿದ್ದಾನೆ, ಆತನಿಗೆ ಸುಮ್ಮನೆ ಆತನ ಎಲ್ಲಿ ಇಲ್ದ್ರೆ ಹಾಳು ಮಾಡಿ ಬಿಸಾಕಿದ್ರು.
ನಮ್ಮ ಮಾಲ ವರ್ಷವನ್ನು ಬಿಸಾಕಿದ್ದಾರೆ. ಅವ್ರು ಇಲ್ಲ ಲೆಕ್ಕಕ್ಕೆಲ್ಲ ಮಾಡಿ ಬಿಸಾಕಿ ಜನ ನೋಡಿದ್ರೆ ಆತ್ಮೀಯ ಬೈತಾರೆ. ಆ ಮಟ್ಟಕ್ಕೆ ಅರ್ಥ ಮಾಡಿದ್ದೀರಾ. ಮತ್ತೆ ಇವಾಗ ನಾನು ಹೇಳಿ ಲೋಕಲಲ್ಲಿ 60 ಯಾರು ಇಲ್ವಾ ಒಕ್ಕಲಿಗರ? ಯಾರಿಗೊಬ್ರು ಮಾಡಿ. ಇವಾಗ MLA ಆಗೋನು ಯಾರನ್ನ ಬ್ಲಾಕ್ ಪ್ರೆಸಿಡೆಂಟ್ ಆಗ್ತಾರಾ? ಯಾರು ಆಗಲ್ಲ. ಅದಕ್ಕೆ ನಾನು ಹೇಳ್ದಕ್ಕೂ ಅದಕ್ಕೇನೋ ಹೇಳಿದ್ರು. ಅವ್ರೇನು ಹೇಳ್ಕೊಳ್ಳಿ, ಯಾಕಂದ್ರೆ ನಾನು ಯಾರಿಗೇನು ಕೇರ್ ಮಾಡಲ್ಲ, ನನಗೆ ಸಂಬಂಧ ಇಲ್ಲ. ನಾನೇನು ಅದು ZP ಆಗಲಿ TP ಆಗಲಿ ಇನ್ನೊಂದಾಗಲಿ ಆಗಬೇಕು ನನಗೇನು ಆಸೆ ಇಲ್ಲ. ನನಗೇನೋ ಪಕ್ಷ ಗೆಲ್ಲಬೇಕು. ನಾವೆಲ್ಲ ಅವತ್ತು ಕಷ್ಟ ಬಿದ್ದೇನಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಅಂತೇಳಿ ನಾವೆಲ್ಲ ಕಷ್ಟ ಬಿದ್ದೀವಿ. ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ರಾಮನಗರ ಆಗ್ಬೋದು, ಮುಳಬಾಗಿಲು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಊರೂರು ತಿರುಗಿದ್ವಿ. ಏನಕ್ಕೆ? ನಮ್ಮ DK ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಬೇಕೇ ಬೇಕು ಅಂತ. ಅದು ಹೆಚ್ಚು ಪಕ್ಷದ ಹೈಕಮಾಂಡ್ ಇದು ಅದೇನೋ ಮಾಡ್ತಾರೆ. ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಖಂಡಿತ ಈ 5 ರಾಜ್ಯಗಳ ಎಲೆಕ್ಷನ್ ಆದಮೇಲೆ ಯಾವುದೇ ಕಾರಣಕ್ಕೂ ಸೂರ್ಯಚಂದ್ರ ಚಂದ್ರ ಹುಟ್ಟುವುದು ಸತ್ಯನ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟು ಖಚಿತ. ಅದರಲ್ಲಿ ಎರಡನೇ ಮಾತಿಲ್ಲ. ಸರ್, ಈಗ ನೀವೇ ಹೇಳ್ತಾ ಇದ್ರಿ ಮೊಬೈಲಲ್ಲಿ ಅರ್ಧ ಕಾಂಗ್ರೆಸ್ ಮುಗ್ದೋಗಿದೆ, ಇನ್ನು ಅರ್ಧ ಇದೆ, ಅದು ಮುಗ್ದೋದ್ಮೇಲೆ ಬರ್ತೀನಿ ಅಂದ್ರೆ ಅದಕ್ಕೆ ಅರ್ಥ ಆಯ್ತು? ಇಲ್ಲ ಸರ್, ನಾವು ನೋಡಿ ಸರ್, ನಾನು ಇವತ್ತು ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ತೀನಿ. ತಾಲೂಕಲ್ಲಿ 2.5 ಲಕ್ಷ ಮತದಾರ ಇದ್ದಾರೆ. ಉದಾಹರಣೆಗೆ 60,000 ಒಕ್ಕಲಿಗರಿದ್ದಾರೆ, 60,000 SCಗಳಿದ್ದಾರೆ. ಈ SCಗಳಿಗಾಗಲಿ ಇವ್ರಿಗಾಗಲಿ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಆಗಲಿ ಇಲ್ಲ ಮೈನಾರಿಟಿ ಅವ್ರಿಗಾಗಲಿ ಯಾರಿಗನ್ನ ಆಗಲಿ ಒಂದು ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರಾ? ಒಂದು ಹೇಳ್ತೀನಿ. ಇವಾಗ PLD ಬ್ಯಾಂಕ್ದಲ್ಲಿ ಪಾಪ ನಮ್ಮ ಅಲ್ಲಿ ಶಿವಣ್ಣ ಮಾಡಲಿಲ್ಲ, ಇಲ್ಲ ನಮ್ಮ ರಾಜೇಂದ್ರಗೌಡ ಮಾಡಲಿಲ್ಲ. ಅಲ್ಲೇನು ಮಾಡಿದ್ರು? ಜಾತಿಗೊಂದು ಕೊಟ್ಟರು. ಯಾರು ಕೊಟ್ಟರು? ಕೊತ್ತೂರು ಮಂಜುವರು ಚಿಕ್ಕಪ್ಪನ ದೊಡ್ಡಪ್ಪನಿಗೂ ಕೊಟ್ಟರು. ಇವಾಗ TAPMCದು ಜಾತಿಗೊಂದು ಕೊಟ್ಟರು. ಅಧ್ಯಕ್ಷ ಯಾರಾದ್ರು? ಅವ್ರ ಮಗ ಆದ. ಇವಾಗ ಇನ್ನು APMCದು ಅದೊಂದು ಅವರವ್ರು ಕೊಟ್ಬಿಟ್ರೆ ಇನ್ನೇನಿರುತ್ತೆ? ಏನಿದೆ ಹೇಳಿ? ಅವಾಗ ಇಷ್ಟು ಜನ ನಾವು ಒಕ್ಕಲಿಗರಿದ್ದು ವೇಸ್ಟಾ? ಇಷ್ಟು ಜನ ಮುಸ್ಲಿಮ್ಸ್ ಇದ್ದು ವೇಸ್ಟಾ? ಇಷ್ಟು ಜನ SCಗಳಿದ್ದು ವೇಸ್ಟಾ? ಅವ್ರ ಪಾಪ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಆಗಿ ಹೋಗಿದ್ದಾರೆ. ಇಲ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕಮರ್ಷಿಯಲ್ ಏನಂದ್ರೆ ಅವ್ರಿಗೆ ಭಯ, ನಮ್ಗೇನು ಕೊಡಲ್ಲ, ನಮ್ಗೇನು ಮಾಡ್ತಾರೋ ನನಗೇನು ಮಾಡ್ತಾರೋ ಅಂತ. ಪಕ್ಷ ಕಟ್ಟಬೇಕು ಸರ್, ಪಕ್ಷ ಕಟ್ಟಬೇಕು, ಜನ ಒಪ್ಕೋಬೇಕು. ಯಾವ ಜನ ಒಪ್ಕೊಂತ ಇದ್ದಾರೆ ಇವಾಗ? ಅವ್ರಿಗೇನು ಗೊತ್ತು? ಕಾರ್ಗಳಿದ್ರವ್ರಿಗೆ ನಾನು ಓಟ್ಗಳ ಹತ್ರ ಬಸ್ ಸ್ಟ್ಯಾಂಡ್ಗಳ ಹತ್ರ ಬಸ್ಸಲ್ಲಿ ಓಡ್ ನನಗೆ ಗೊತ್ತಾಗುತ್ತೆ ಜನ ಅಭಿಪ್ರಾಯ ಏನು ಹೇಳ್ತಾ ಇದ್ದಾರೆ ಅಂತ. ಎಲ್ಲಿದೆ ಕಾಂಗ್ರೆಸ್ ಇವತ್ತು ತಾಲೂಕಲ್ಲೇ? ಏನು ಸೀರೆಗಳು, ಲಂಗಗಳು, ಹೆಲ್ಮೆಟ್ಗಳು ಕೊಟ್ಬಿಟ್ಟು ಜನ ಬರ್ತಾರೆ, ತಗೊಂಡು ಹೋಗ್ತಾರೆ. ಓಟ್ ಹಾಕೋರು ಯಾರು? ಓಟ್ ಹಾಕೋರು ಬೇಕಲ್ಲ ನಮಗೆ. ಇವಾಗೇನೋ ಮನೆಗೆ ಏನಕ್ಕೆ ಮನೆಗೆ ಹೋಗೋದಾ? ಏನಕ್ಕೆ ಅಂತ? ಒಕ್ಕಲಿಗನ ಹಾಳು ಮಾಡಿದ್ದಕ್ಕ, ಇಲ್ಲ SCಗಳು ಹಾಳು ಮಾಡಿದ್ದಕ್ಕ, ಇಲ್ಲ ಮುಸ್ಲಿಮ್ಗಳು ಹಾಳು ಮಾಡಿದ್ದಕ್ಕೆ ಇವರು ಮನೆಗೆ ಹೋಗೋದು? ಏನಕ್ಕೆ ಹೋಗ್ಬೇಕು ಇವ್ರ? ಕೊಡ್ಬೇಕಲ್ಲ ಸರ್. ಪಾಪ ನಮ್ಮ ಉತ್ತೂರ್ಸಿ ನನ್ನ ಸೀನಿಯರ್ ಕಾಂಗ್ರೆಸ್ ಲೀಡರ್ ಅವ್ರ ಮಗ ಇಲ್ವಾ? ಇಲ್ಲ ನಮ್ಮ ದೇವಸ್ಥಾನ ರಾಜು ಇಲ್ವಾ? ಎಂತೆಂಥವ್ರು ಇದ್ದಾರೆ ಸರ್. ಪಾಪ ಅವ್ರಿಗೆಲ್ಲ ಏನಾದ್ರು ಗುರುತಿಸ್ಬೇಕಲ್ಲ. ಇವಾಗ ಯಾವುದೋ ಮೂಡಾಗೊಂದಾಯ್ತು, ನಮ್ಮ ಕಾರ್ಗೆ ವೆಂಕಟೇಶ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡ, ಅಣ್ಣ ನಾನು ಅದಕ್ಕೆ ಪ್ರಪೋಸಲ್ ಮಾಡ್ತಾ ಇದ್ದೀನಿ, ನೀನೇನು ಅದಕ್ಕೆ ಕೈ ಹಾಕ್ಬೇಡ ಅಂತ ಹೇಳ್ದ. ನಾವು ಯಾರನ್ನ ಪ್ರಪೋಸಲ್ ಮಾಡಿದ್ದ? ನಮ್ಮ ನಾಗೇಶ್ ಸಾಹೇಬ್ರಿದ್ದಾಗ ಮೂಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಪಾಪ ಅವ್ರು ಕಷ್ಟ ಬಿದ್ದು ಎಲ್ಲ ಮಾಡು 50% ಪ್ರೋಸೆಸ್ ಮಾಡಿ ಇಕ್ಕಿದ್ರು. ಅದನ್ನು ಯಾರು ಕೊಡ್ಬೇಕು ನೀವು? ಅದನ್ನ ಯಾರು ಹೆಸರು ಏನು ಸರ್? ಅದನ್ನ ಹೆಸರು ಸುಹಾಸ್ ಶೆಟ್ಟಿ ಅಂತೆ. ಅದು ವ್ಯಾಪಾರಸ್ಥ. ಅದು ನಮ್ಮ ಪಾರ್ಟಿಯವನ? ಓಲಿ ನಮ್ಮ ಪಾರ್ಟಿಯವ್ರಾದ್ರೆ ಅವ್ರು ಕೊಡ್ರಿ, ನಾನೇನು ಅಬ್ಜೆಕ್ಷನ್ ಮಾಡಲ್ಲ. ಯಾರ ಇವ್ರು ಕಾಂಗ್ರೆಸ್ಸಾ? ಇದನ್ನ ಕಾಂಗ್ರೆಸ್ ನೀವು ಹೇಳಿ. ಓಲಿ ಯಾವತ್ತನ್ನ ಕಾಂಗ್ರೆಸ್ ಜೆಂಡ ಮೇಲೆ ಹಾಕೊಂಡು ಬಂದಿದ್ದಾನ ಪಕ್ಷಕ್ಕೆ? ಇದನ್ನು ಅದು ಬೇರೆ ಆಂಜನೇಯ ಗುಡಿದು. ಆಂಜನೇಯ ಗುಡಿ ಮೇಲೆ ಏನೇನು ವ್ಯವಹಾರ ನಡೀತಾ ಇದೆ ನನಗೆಲ್ಲ ಗೊತ್ತಿದೆ. ಇವಾಗ ನಾನೆಲ್ಲ ಸಬ್ಮಿಷನ್ ಮಾಡಿದ್ದೀನಿ. ನಿನ್ನೆ ನಾನು ಚಾಮರಾಜನಗರಕ್ಕೆ ಹೋಗಿ DC ಕಂಪ್ಲೇಂಟ್ ಮಾಡಿದ್ದೀನಿ. ಒಬ್ಬ ರಾಜಕೀಯ ನಾಯಕನಲ್ಲಿರೋನು ಅಲ್ಲಿ ಅಧ್ಯಕ್ಷ ಆಗಬಾರ್ದು. ಹೆಂಗೆ ನೀವು ಅಧ್ಯಕ್ಷ ಮಾಡಿದ್ರಿ ಅವ್ರನ್ನ? ಯಾಕ್ರಿ ಮಾಡಿದ್ರಿ ನೀವು? ಏನೋ ನಿಮ್ಮ MLAಗಳಿಗೆ ಒಳಗಡೆ ಏನೋ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಜೊತೆಯಲ್ಲಿರೋರ್ಗೂ ನಿಮ್ಮ ಇವ್ರು ಕೊಟ್ಬಿಟ್ರೆ ತಾಲೂಕಲ್ಲಿ 2 ಲಕ್ಷ ಚಿಲ್ಲರೆ ಇಲ್ವಾ? ಇಲ್ಲ ಕಾಂಗ್ರೆಸ್ ಅವ್ರು 60,000 ಇಲ್ವಾ? ಕಾಂಗ್ರೆಸ್ ಅವ್ರು ಯಾರು ಕಾಂಗ್ರೆಸ್ ಲೀಡರ್ಗಳಿಲ್ವಾ? ಕಾಂಗ್ರೆಸ್ ಕಾರ್ಯಕರ್ತರಿಲ್ವಾ? 60 ವರ್ಷದ ದುಡ್ದವ್ರಲ್ಲ ಪಾಪ ಹಳ್ಳಿಗಳಲ್ಲಿ ಬಿದ್ದವ್ರೆ, ವ್ಯವಸಾಯ ಮಾಡಿಕೊಂಡು ಇದು ಮಾಡಿದಿರಾ ನೀವು. ನಿಮ್ಮ ಜೊತೆಲಿರೋರಿಗೆ ನಿಮ್ಮವ್ರಿಗೆ ಕೊಟ್ಬಿಟ್ರೆ ಬೇರೆಯವ್ರ ಗತಿ ಹೆಂಗೆ? ಇವರೆಲ್ಲ BJP ಅವರು RSS ಮಾಡೋರು ಕಾಂಗ್ರೆಸ್ ಲೀಡರ್ಗಳಾ? ಯಾರು ಕೇಳೋರು ಇಲ್ವಾ? ಯಾರಿದ್ದಾರೆ ಹೇಳಿ?
ಯಾರೋ ಅದಕ್ಕೂ ನಮ್ಮ ಪಾರ್ಟಿಗೆ ಸಂಬಂಧ ಏನಿದೆ? ನಿಮ್ಗೇನೋ ಒಳಗಡೆ ಏನೋ ಮಾಡ್ತೀರಿ, ನೀವು ಮಾಡ್ಕೊಳ್ಳಿ ಒಳಗಡೆ, ಅವರು ನೀವೇನು ಮಾಡ್ತಾ ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಕೊಡ್ತೀರ ನೀವು? ನಾನು ಇದೇ ಸಬ್ಜೆಕ್ಟ್ ನಾನು ಚಂದ್ರಶೇಖರ್ ಸರ್ ಕೇಳಿದ್ದೀನಿ, ಡಿ ಕೆ ಶಿವಕುಮಾರ್ ಸರ್ ಕೇಳಿದ್ದೀನಿ. ಅರ್ಧ ಗಂಟೆ ಮಿಸ್ ಆಯ್ತು, ಇಲ್ಲಾಂದ್ರೆ ಅವನು ಮೂಡೋದು ಕ್ಯಾನ್ಸಲ್ ಮಾಡಿಸ್ತಾ ಇದ್ದೆ. ಅರ್ಧ ಗಂಟೆ ಸರ್ ಏನು ಮಾಡೋಕ್ಕಾಗಲ್ಲ, ನಾವು ಪಾಸ್ ಆಗಿ ಹೋಗಿದ್ದು ಆರ್ಡ್ರ್ ಅಂದರು. ನಾನೇ ಹೋಗಿದ್ದು. ಸುಮ್ಮನೆ ಯಾರ ಕೊತ್ತೂರು ಮಂಜು ಯಾರೋ ವೈಶ್ಯ ಅವ್ರು ಯಾರು ತೊಂದರೆ ಮಾಡಲಿಲ್ಲ, ಮಾಡಿದ್ದು ನಾನೇ. ಇವಾಗ ವೈಶ್ಯ ಅವ್ರ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನ ನಮ್ಮ ರಾಮ್ ಪ್ರಸಾದ್ ಸ್ಟೇಟ್ ಚೇರ್ಮನ್ ಮಾಡ್ತಾ ಇದ್ರೇನ, ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ರೇನ? ನಮ್ಗೆ ಯಾವ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಜಾತಿಗಳು ಬೇಕು, ನಾವು ಯಾರನ್ನು ಬಿಟ್ಟಲ್ಲ, ಎಲ್ಲ ಜಾತಿಗಳು ಸೇರಿಸ್ಕೊಂಡೇ ಮಾಡಿದ್ದು. ಏನಾದ್ರು ಒಬ್ಬೊಬ್ರಿಗೆ ಒಂದೊಂದು ಅಧಿಕಾರ ಕೊಡಬೇಕು. ಯಾರು ಕೊಡ್ಬೇಕು ಸರ್ ಅವೆಲ್ಲ? ಇವನು ನಾನು ಹೇಳ್ತಾನೆ ಆ ಹೂ ಅಂತಾನೆ. ನೀನು ಯಾರ ಲೆಟರ್ ಕೊಡಕ್ಕೆ? ನೀನು ಯಾರು? ನಿನಗೂ ನಮ್ಮ ತಾಲೂಕಿಗೆ ಏನು ಸಂಬಂಧ? ನೀನು ಇಲ್ಲೇನು ಹುಟ್ಟಿದ್ದೆ, ಇಲ್ಲಿ ಬೆಳೆದಿದ್ದೆ, ಇಲ್ಲೇನಾದ್ರು ನಿನಗೇನು ಈ ತಾಲೂಕಲ್ಲಿ ಪರಿಸ್ಥಿತಿ ಗೊತ್ತಾ? 360 ಏನು ನಿನ್ಗೆ ಗೊತ್ತಾ? ನೀನು ಯಾರೋ ಒಂದು 8-10 ಜನ ನಿಂದೆ ಹಾಕ್ಕೊಂಡು ನೀನು ನಾನೇನೋ ದೊಡ್ಡದು ಏನು ಉದ್ಧಾರ ಮಾಡ್ತೀಯ? ನೀನೇನೇನು ಮಾಡ್ತಾ ಇದ್ದೀಯ ಅಂತ ನನಗೆ ಗೊತ್ತಿದೆ. ಎಲ್ಲೆಲ್ಲಿ ಏನು ದುಡ್ಡು ಕಲೆಕ್ಟ್ ಮಾಡ್ತಾ ಇದೆಯಾ, ಎಲ್ಲೆಲ್ಲಿ ಏನು ಮಾಡ್ತಾ ಇದೆಯಾ, ಎಲ್ಲೇನು ಎಲ್ಲ ಗೊತ್ತಿದೆ. ನೀನು ಬೇಡ, ಇವಾಗ ನಾನು ಬಿಡಲ್ಲ. ನಿನ್ಗೆ ಯಾವಾಗ ಬಿಡಬೇಕು ಅದು ಬಿಡ್ತೀನಿ. ಅವತ್ತು ನಾನು ಅದನ್ನು ಹೇಳ್ತೀನಿ. ಇವಾಗ ಇವೆಲ್ಲ ನಿಮ್ಮ ಮೀಡಿಯಾ ಮುಂದೆ ನಾನು ಯಾಕೆ ಹೇಳ್ಬೇಕು? ನನ್ನ ಹತ್ರ ಇದೆ, ನನ್ನ ಹತ್ರ ಮೆಟೀರಿಯಲ್ ಮಾತ್ರ, ನನ್ನೆಲ್ಲ ಮೆಟೀರಿಯಲ್ ಇದೆ. ನಾನು ಇವಾಗ ಏನಕ್ಕೆ ಸುಮ್ಮನೆ ಇದ್ದೆ? ಏನೋ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಿ ಇಷ್ಟ. ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋರು ಯಾರ? ನೀವು BJP ಅವ್ರಿಗೆ, RSS ಅವ್ರಿಗೆ, ನಿಮ್ಮ ಜೊತೆಲಿರೋವ್ರಿಗೆ ಇವೆಲ್ಲ ಕೊಡ್ತಾ ಇದ್ರೆ ನಂಗೆ ಕಾಂಗ್ರೆಸ್ ಜೊತೆಲಿ ಕಾಂಗ್ರೆಸ್ಗೆ ಓಟ್ ಹಾಕೊಂಡು ಅವನು ನಿಮ್ಮ ಜೊತೆ ಇರೋ ಲೀಡರ್ಗಳೆಲ್ಲ ಓಟ್ ಹಾಕೋದು. ಈಗ ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ನಿಮ್ಮ ಮೇಲೇನೂ ಒಂದು ಆರೋಪ ಇದೆ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಸರ್, ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ. ನಾನು ಮುಳಬಾಲ್ ತಾಲೂಕಿನಲ್ಲಿ ಕೆಟ್ಟ ಅಧ್ವಾನ ಆಗೋಗಿದೆ. ಈ ಕೆಟ್ಟವ್ರ ಜೊತೆ ನಾನು ಕೆಟ್ಟವನಾಗಿ ಹೋಗ್ಬೇಕಾ? ಇವ್ರು ಕೆಟ್ಟ ಹಾಳಾಗೋಗಿದ್ದಾರೆ, ಇವ್ರು ಹಾಳು ಮಾಡ್ತಾ ಇದ್ದಾರೆ ಪಕ್ಷನ. ನಾನು ಹೋಗಿ ಅವ್ರ ಜೊತೆಲಿ ಸೇರ್ಕೊಂಡ್ರೆ ಅವ್ರು ನನಗೆ ಏನು ಡಿಫ್ರೆನ್ಸಿಯೇಷನ್? ನಾನೇನಾದರೂ ಯಾವತ್ತಾನೆ BJP ಓಟ್ ಹಾಕಂತ ಹೇಳಿದ್ದೀನ, ಇಲ್ಲ JDS ಓಟ್ ಹಾಕು ಅಂತ ಹೇಳಿದ್ದೀನ, ಇಲ್ಲ ಯಾರ ಹತ್ರ 100 ರೂಪಾಯಿ ತಗೊಂಡ್ಬಂದಿದ್ದೀನ? ಜೊತೆಲಿ ಇರ್ಬೋದು. ಇವಾಗ ಶಾಸಕರಿದ್ದಾರೆ, ಕೆಲಸಕ್ಕೋಸ್ಕರ ಹೋಗಿರ್ಬೋದು. ನಾನು ಪಂಚಾಯತಿಗೆ ಬಂದು ಮಾತಾಡಿರ್ತೀನಿ. ಏನು ಅಷ್ಟು JDS ಇಲ್ಲ, ನಾನೇನು ಎಲ್ಲ ಜಂಡ ಹಾಕ್ಕೊಂಡಿದ್ದೆ JDS BJPದು. ಇವಾಗ ನಿಮ್ಗೆ ನೋಡಿಸ್ನಲ್ಲ, ಇಂಥ ಎಷ್ಟು ಜನ ಬೇಕು? RSS ಜೊತೆಲಿ ಬೇರೆ ಇರೋದು ಫೋಟೋಗಳು ಹತ್ರ ಎಲ್ಲ ನಾಳೆ ಕೊಡ್ತಾ ಇದ್ದೀನಿ, ಎಲ್ಲ ಕೊಡ್ತಾ ಇದ್ದೀನಿ. ಇವ್ರು ತಾಲೂಕಲ್ಲಿ ಕಾಂಗ್ರೆಸ್ ಯಾವ ರೀತಿ ಅಧ್ವಾನ ಮಾಡ್ತಾರೆ ನೋಡ್ತಾ ಇದ್ದೀನಿ. ಇವಾಗ ಶಾಸಕರಿಗೆ ಹೆಸರುಗೊಂದಿಲ್ಲ ಅಷ್ಟೇ ಆಜ್ಞಾಣೆಗೆ, ಒಳಗಡೆ ಎಲ್ಲ ಮಾಡ್ತಾವ್ನು. ಏನೇನು ಮಾಡಬೇಕು ಎಲ್ಲ ದುಡ್ಡು ಹೊಸ್ಕೊಂಡು ಎಲ್ಲ ನನ್ನ ಹತ್ರ ಡೀಟೇಲ್ಸ್ ಇದೆ. ಇಲ್ಲ, ಇದು ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇರೋದು. ಹೌದು, ಯಾಕಂದ್ರೆ ಇದು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀವಿ. ಹೌದು, ದಾಖಲೆ ಇದ್ರೇನೆ ಹೇಳ್ಬೇಕಾಗಿರೋದು. ನೋಡಿ ಸರ್, ದಾಖಲೆಗಳಿದ್ದೇ ಹೇಳ್ತಾ ಇದ್ದೀನಿ. ದಾಖಲೆಗಳಿದ್ದೆ ಅಂತ ಕೊಟ್ಟಿರೋನು ತಗೊಂಡಿರೋನು ಹೇಳಲ್ಲ. ಕೊಟ್ಟಿರೋ ನಾನು ಕೊಟ್ಟೆ ಅಂತ ಹೇಳ್ತಾನ, ತಗೊಂಡಿರೋ ನಾನು ತಗೊಂಡಿದ್ದೆ ಅಂತ ಹೇಳ್ತೀನಿ, ಏನು ಹೇಳಲ್ಲ. ಬಟ್ ಅದೆಲ್ಲ ಟೈಮಲ್ಲಿ ಅವ್ರನ್ನ ಕರ್ಕೊಂಬ ಜೊತೆಲಿ ಇಟ್ಕೊಂಡು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ. ಅವ್ರಿಗೂ ನಾನು ಕರೆಕ್ಟ್ ಹೇಳಿದೆ, ಪಾಪ ಅವ್ರು ಬರಲ್ಲ ಅಂದರು. ಸರ್, ನಾನು ಹೇಳಿದ್ವಿ ಉದ್ಯೋಗ ದಾಖಲಲ್ವಾ? ದಾಖಲಲ್ವ? ಇವಾಗ ಉದಾಹರಣೆಗೆ ನಿಮ್ಗೆ ಇನ್ನೂ ಒಂದು ಹೇಳಿಸ್ತೀನಿ. ಆಂಜನೇಯ ಗುಡಿದು ಇದರಲ್ಲಿ ಯಾರು ಕೊಡಬೇಕು ನೀವು? ಅಧ್ಯಕ್ಷರ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ನೋಡಿ ದೇವಸ್ಥಾನ ಉದ್ಧಾರ ಮಾಡೋದು ಆಕ್ಟಲ್ಲಿರೋದು. ನೀವ್ಯಾರು ಕೊಟ್ರೆ? ಒಬ್ಬ BJP ಅವ್ರು ಕೊಟ್ರಿ, ಒಬ್ಬ RSS ಅವ್ರು ಕೊಟ್ಟಿದ್ದೀರಾ. ಅವಾಗ ಅಲ್ಲಿ ಕೊಟ್ರೆ ಇಲ್ಲಿ ಕಾನೂನು ಎಲ್ಲಿದೆ? ಇಲ್ಲಿ ಯಾರಿಗ ತಾಲೂಕಲ್ಲಿ ಯಾರು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲವಾ? ನಾವು ಕೇಳಿದಾಗ ಏನು ಹೇಳ್ತಾರೆ ಹೈಕಮಾಂಡಲ್ಲೇ, ನೀನೇನು ಮಾತಾಡಬೇಡ. ನಾವು ಮಾತಾಡಲ್ಲ. ಇವ್ರು ಅನ್ಕೊಂಡಿದ್ದೇನೋ. ನೋಡಿ ಸರ್, ನನಗೆ JDP ಆಗಲಿ, TP ಆಗಲಿ, ಇನ್ನೊಂದಾಗಲಿ ನಾನು ತಗೋಬೇಕು, ಪಕ್ಷದಲ್ಲಿ ಏನೋ ಮಾಡ್ಬೇಕು, ನನಗೇನು ಬೇಕಿಲ್ಲ. ನನಗೆ ಪಕ್ಷಕ್ಕೆ ಅವಮಾನ ಆದಾಗ, ಪಕ್ಷಕ್ಕೆ ತೊಂದರೆ ಆದಾಗ, ಇವಾಗ ಮಾಡಿದಾಗಿಂದ ಪಕ್ಷ 50% ಸತ್ತೋಗಿದೆ. ಇವತ್ತು ತಾಲೂಕಲ್ಲಿ ಜನ ನನಗೆ ಎಷ್ಟೋ ಜನ ಬೈತಾವ್ರೆ, ಏನಾಯ ನೀವೆಲ್ಲ ಗಂಡಸ್ರ, ನೀವೆಲ್ಲ ಒಕ್ಕಲಿಗರ, ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ನಮ್ಮನ್ನು ಬೈತಾವ್ರೆ. ಇವ್ರು ಬೈತಾರ? ಬೆಲ್ಲಪ್ಪ, ಒಬ್ಬ BJP ಅವ್ರಿಗೂ RSS ಅವ್ರಿಗೆಲ್ಲ ನೀವು ಮೂಢಾಚರಣೆಗಳು ದೇವಸ್ಥಾನಗಳು ಮಾಡ್ತಾ ಇದ್ರೆ ನೀವು ಏನಕ್ಕೆ ಉದ್ಧಾರ ಆಗೋದು? ನೀವು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಇದ್ದೀರಾ, ಸತ್ತೋಗಿದೆ ಅಂತ ಕೇಳ್ತಾವ್ರೆ. ನಾವೇನು ಆನ್ಸರ್ ಹೇಳೋದು? ನಮ್ಮನ್ನು ಕೇಳ್ತಾರೆ ಸರ್ ವೋಟರ್ಲ, ಇವ್ರನ್ನ ಕೇಳಲ್ಲ. ಇವ್ರನ್ನ ಏನು ಕೇಳ್ತಾರೆ? ಇವ್ರು ಅವ್ರ ಜೊತೆಲಿ ಇವ್ರಿಗೆಲ್ಲ ಏನು ಬೇಕೋ ಸ್ವಲ್ಪ ಕಾಸು ಬೇಕು. ಇವಾಗ ಉದಾಹರಣೆಗೆ 6 ಜನ ಜೊತೆಲಿದ್ದಾರೆ, ಒಂದು 4 ಜನ ಬಿಟ್ಟು ಯಾರೋ ಒಬ್ರು ಹೇಳಿ ಸರ್, ಒಂದು 10 ಓಟ್ ಹಾಕ್ಸೋಣ, ಒಬ್ಬರ ಹೆಸರು ಹೇಳಿ, ಇಂಥವ್ನಿದ್ದಾನೆ ಅಂತ ಹೇಳಿ ನನಗೆ. ಇವಾಗ ಲೀಡರ್ ನಾನು ಕರ್ಕೊಂಡ್ಬಂದ್ಬಿಡ್ತೀನಿ, 5,000 ಸಾವಿರ ಕೊಟ್ಟರೆ 20 ಜನ ಬಂದ ನಿಂದ ಕೂತ್ಕೊತಾರೆ, ಪ್ರಯೋಜನ ಏನ? ನಾನು ಬೂತ್ಗೆ 20 ಜನ 30 ಜನ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀವಿ. ಆ ಓಟ್ ಹಾಕೋರೆಲ್ಲ ನಮ್ಮ ಹಿಂದೆ ಬರಲ್ಲ, ನಾವು ಕರ್ಕೊಂಡು ಬರೋದಿಲ್ಲ. ನಾವು ಮಾಡಿರೋ ಸಹಾಯಕ್ಕೆ, ನಾವು ಮಾಡಿರೋ ಕೆಲಸಗಳಿಗೆ
ನಮಗೂ ಗೊತ್ತಿದೆ, ಒಂದು ಬೂತ್ಗೆ 50 ಜನ 30 ಜನ ಸಂಪಾದನೆ ಮಾಡಿ ಇಕ್ಕಿದ್ದೀವಿ. ಸೋಲ್ಸ್ಬೇಕಂದ್ರೆ 15,000 ಓಟೇ ಬೇಕಾಗಿರೋದು, ಗೆಲ್ಸ್ಬೇಕಾದ್ರೆ 90,000 ಬೇಕಾಗಿರೋದು. ಆ ಸೋಲ್ಸುವಷ್ಟು ಓಟ್ ನನ್ನ ಹತ್ರ ಕೆಪಾಸಿಟಿ ಇದೆ, ನನ್ನ ಜನ ಸಂಪಾದನೆ ಮಾಡಿದ್ದೀನಿ. ಹಾಗಂತ ನಾನು ಎಲ್ಲರೂ ಕರ್ಕೊಂಬಂದು ತೋರ್ಸೋಕ್ಕಾಗಲ್ಲ. ಬೂತಲ್ಲಿ 20 ಜನ 30 ಜನ ಸಂಪಾದನೆ ಮಾಡಿದ್ದೀವಿ. ಅವರು ಕಾಂಗ್ರೆಸ್ ಇದ್ದಾರೆ, ನನ್ನ ಆತ್ಮೀಯರು ಇದ್ದಾರೆ, ನನ್ನ ಫ್ರೆಂಡ್ಗಳಿದ್ದಾರೆ, ಆಮೇಲೆ ಕಾಂಗ್ರೆಸ್ ಆನೆಸ್ಟ್ ಲೀಡರ್ಗಳಿದ್ದಾರೆ, ಆಮೇಲೆ ಪಾಪ ನನ್ನ ಜೊತೆಯಲ್ಲಿ ಓಡಾಡೋರು ಇದ್ದಾರೆ, ನಾನು ಕೆಲಸಗಳು ಮಾಡಿಕೊಟ್ಟಿರು ಇದ್ದಾರೆ. ಇಂಥವ್ರಲ್ಲಿ ನನ್ನ ಹತ್ರ ಇದ್ದಾರೆ ಸರ್. ನನ್ನ ಹತ್ರ 12,000 ಜನ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಅದನ್ನ ಹೆಂಗೆ ಮುಗಿಸ್ಬೇಕೋ ಮುಗಿಸ್ತೀನಿ. ಇವಾಗಲ್ಲ, ಎಲೆಕ್ಷನ್ ನಾಳಿದ್ದಂಗೆ ಇವತ್ತು ನೈಟ್ ಮುಗಿಸ್ತೀನಿ. ಆ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನು ಯಾವನಿಗೂ 10,000 ಕೊಟ್ಟಿದ್ದೆ, 2 ಲೋಡ್ ಸಿಮೆಂಟ್ ಕೊಟ್ಟು 2 ಲೋಡ್ ಕಂಬಿ ಕೊಟ್ಟು ಹಿಂದಿಗಳೆಲ್ಲ ಹಾಕೊಂಡು ನಾನು ತಿರುಗೋದಿಲ್ಲ. ನಾನು ಇವತ್ತು ಅಷ್ಟೇ, ನಾಳಿದ್ದು ಅಷ್ಟೇ. ನಾನು ಒಬ್ಬ ಒಕ್ಕಲಿಗನಾಗಿ ಹುಟ್ಟಿದ್ದೀನಿ, ಒಬ್ಬ ಚಿನ್ನನಗೌಡ ಮಗನಾಗಿ ಹುಟ್ಟಿದ್ದೀನಿ. ಹಂಗೆ ಸಾಯ್ತೀನಿ ಗೊತ್ತು. ಒಬ್ಬನ ಕೈ ಚಾಸೋದು, ಅವನ ಹತ್ರ ಎಂಜಿಲ್ ಕಾಸು ತಿನ್ನೋದು, ಅವನ ಹಿಂದೆ ಹೋಗೋದು, ಅವ್ನು ಡೋಲ್ ಹೊಡಿ, ಈ ಕೆಲಸಗಳು ನನ್ನ ಜೀವನದಲ್ಲಿ ಮಾಡೋದೇ ಇಲ್ಲ. ಇದೇ ನಮ್ಮ ಕೆ ಎಚ್ ಸಾಹೇಬ್ರು ಹೇಳ್ಸಿರೋದು. ಹುಟ್ಟಿದ್ರೆ ಗಂಡಸಾಗಿ ಹುಟ್ಟಬೇಕು, ಗಂಡಸಾಗೆ ಕೆಲಸ ಮಾಡ್ಬೇಕು ಸರ್. ಇದೆಲ್ಲ ಏನಕ್ಕೆ ಬೇಕು? ಇದನ್ನ ಪಕ್ಷ ಉದ್ಧಾರ ಮಾಡೋರು ಅಂತಾರ? ಇವಾಗ ಅದೇನೋ ಏನಕ್ಕೆ ಮನೆ ಹೋದ? ನಾನು ನಮ್ಮ ತಾಲೂಕಲ್ಲಿ 2 ಲಕ್ಷ ಮತದಾರರಿಗೂ ಕೇಳ್ಕೊಂತೀನಿ. ನಿಮ್ಮ ಮನೆಗಳಿಗೆ ಬಂದ್ರೆ ಒಂದು ಕೇಳಿ ಅವ್ರನ್ನ ಏನಕ್ಕೆ ಕಾಯ ಕೊಡಬೇಕು? ಮುಳಬಾಲ್ ತಾಲೂಕಲ್ಲಿ ಇತಿಹಾಸದಲ್ಲಿ ಒಬ್ಬ ಒಕ್ಕಲಿಗರಿದ್ದು ಬ್ಲಾಕ್ ಪ್ರೆಸಿಡೆಂಟ್ ಬಾಗೇಪಲ್ಲಿಯಿಂದ ಬಂದು ನೀನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನೀನು ಬಂದಿದ್ಯಾ? ಇಲ್ಲ ನೀನೇನಾದ್ರು ಇಲ್ಲಿ ಮೂಡಾದು ಅದು ಇದು ಇನ್ನು ಎಷ್ಟು ಜನ ಪಾಪ, ಎಷ್ಟೋ ಜನ ಪಕ್ಷಕ್ಕೆ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದು ಸೀನಿಯರ್ಗಳು ಸರ್, ಸೀನಿಯರ್ಗಳು ಪಾಪ ಅವ್ರ ಹೆಸರು ಅವ್ರು ಮಾತಾಡೋಕ್ಕಾಗಲ್ಲ ಸರ್. ನಮ್ಮ ಶಿವಣ್ಣ ಎಷ್ಟು ಬಿದ್ದಿದ್ದೀನಿ, ನಮ್ಮ ರಾಜೇಂದ್ರ ಆಗಲಿ, ಇಲ್ಲ ನಮ್ಮ ಅರವಿಂದ್ ಆಗಲಿ, ಇಲ್ಲ ನಮ್ಮ ರಾಜು ಆಗಲಿ, ಇಲ್ಲ ನಮ್ಮ ಕಾರ್ಗಿಲ್ ಆಗಲಿ, ಇವರೆಲ್ಲ ಲೀಡರ್ ಸತ್ತೋಗಿದ್ದಾರೆ ಸರ್, ಬದುಕಿಲ್ಲ ಸರ್. ಅವ್ರು ಯಾವ್ದು ಕೊಡಬಾರ್ದು ಸರ್. ನಮಗೆ ಬೇಡ ಸರ್, ನಮಗೆ ಬೇಡ. ಯಾಕಂದ್ರೆ ನಮ್ಗೆ ಬೇಡ. ನನಗೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಕೆ ಎಚ್ ಸಾಹೇಬ್ರು ಇದ್ದಾರೆ, ನನಗೇನು ಬೇಡ. ಅವ್ರಿದ್ದರೆ ನಾನು ಇದ್ದಂಗೆ, ನನಗೆ ಯಾವುದು ಬೇಡ. ಅವ್ರು ಕೊಡ್ಬೇಕು ಸರ್ ತಾಲೂಕಲ್ಲೇ. ಅವ್ರ ಗತಿ ಏನು ಸರ್ ಪಾಪ? ಅವ್ರು ಕೇಳಕ್ಕಿದೆ ಹೇಳ್ತನಲ್ಲ, ಅವ್ರಿಗೆಲ್ಲ ಬಾಗಿಲು ಸತ್ತೋಗಿದೆ. ಅವ್ರಿಗೆ ಬಾಗಿಲಿದ್ದ ಮಾತಾಡ್ತಾ ಇದ್ರು, ಅವ್ರಿಗೆ ಬಾಗಿಲು ಸತ್ತೋಗಿದೆ. ಇನ್ನೇನು ಮಾಡ್ಸಾ ಇಲ್ಲಿ? ಅದಕ್ಕೆ ಸಾರ್ ಇದ್ದಾರೆ, ಇನ್ನೇನು ಮಾಡ್ತಾರೆ ಇನ್ನೇನು ಮಾಡ್ತಾರೆ ಹೇಳ? ಏನೋ ಯಾಮಾರಿಸ್ತಾನೆ. ಇವರೆಲ್ಲ ಹೋಗ್ತಾ ಇದ್ದಾರೆ. ದಯವಿಟ್ಟು ನಾನು ಎಲ್ಲ ಹೇಳ್ತೀನಿ, ಮುಳಬಾಲ್ ತಾಲೂಕಲ್ಲಿ ನಮ್ಮ ಒಕ್ಕಲಿಗರಾಗಲಿ, ಯಾವುದೇ ಜಾತಿ ಆಗಲಿ, ನನ್ನ ಜಾತಿ ಬಗ್ಗೆ ಮಾತಾಡಿ ಎಲ್ಲ ಆಗಲಿ, ನೀವೇ ನೋಡಿ. ನಾನು ಹೇಳೋದು ಬೇಡ, ನೀವೇ ನೋಡಿ. ಈ 2 ವರ್ಷದಿಂದ ಇವಾಗ ನಾವೆಲ್ಲ ಏನಕ್ಕೆ ಕಷ್ಟ ಬಿದ್ದದ್ದು? ನಾವೆಲ್ಲ ಕಾಂಗ್ರೆಸ್ ಪಕ್ಷ ಬರಬೇಕು, ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ CM ಆಗಬೇಕು, ನಾವೆಲ್ಲ ಇದಾಗಬೇಕು ಅಂತ ನಾವು ಎಲ್ಲ ಉತ್ಸಾಹದಿಂದ ನಾನೆಲ್ಲಿ ಮಂಡ್ಯಲ್ಲಿ, ಮೈಸೂರಲ್ಲಿ ಇವಾಗೆಲ್ಲ ನಾವು ಇದು ಮಾಡಿಲ್ವ? ಏನಕ್ಕೆ? ಏನೋ ನಮ್ಮ ಸಾಹೇಬ್ರಾಗತ್ತೆ ನಮಗೊಂದು ಆಸೆ. ಆಗಲಿಲ್ಲ. ಇವಾಗ ಏನು ಹೇಳ್ತಾರೆ, ಕರೆಕ್ಟಾಗಿ ಇನ್ನೊಂದು 2-3 ತಿಂಗಳಲ್ಲಿ ಖಂಡಿತ ಅವರು CM ಆಗ್ತಾರೆ, ಅದರಲ್ಲಿ 2ನೇ ಮಾತಿಲ್ಲ. ಬಟ್ ನಾಳೆ ತಾಲೂಕು ನಾವು ಗೆಲ್ಲಬೇಕಲ್ಲ. ನಾಳೆ ತಾಲೂಕಿನ 2 ವರ್ಷ ಇದೆ, 2 ಡಿಸೆಂಬರ್ ಇದೆ, ಇದಕ್ಕೋದ್ರೆ ಆಗೋಗುತ್ತೆ. ಏನಂತ ಓಟ್ ಕೇಳೋದು ನಾವು? ಏನಂತ ಹೋಗಿ ಇಟ್ಕೊಳ್ಳೋದು? ನಿನ್ಗೇನು ಮಾಡಿದ್ರೆ ನಾನು ಓಟ್ ಕೇಳೋದು? ನಾನು ಹೋಗಿ ಕೇಳೋಕೆ ಏನೋ ಒಂದು ಬೇಕಲ್ಲ. ಕೇಳ್ತಾರೆ ಜನ ಅವತ್ತು, ಇವಾಗೆ ಕೇಳ್ತಾ ಇದ್ದಾರೆ. ಏನಕ್ಕೆ ನಿಮ್ಗೆ ಓಟ್ ಹಾಕಿದ್ದು? BJP ಅವ್ರಿಗೆ ಮೂಡ ಮಾಡೋಕ್ಕೆ, BJP ಅವ್ರಿಗೆ ದೇವಸ್ಥಾನ ಮಾಡೋಕ್ಕೆ, ಇದು JDS ಅವ್ರಿಗೆ ಮಾಡೋಕ್ಕೆ ನಾವು ಮಾಡೋದಾ? ಇವಾಗ ನಮ್ಮ ರೆಡ್ಡಿ ಮಾಡಿದ್ದಾರ, ನಿಜ ಅವ್ರು ಒಳ್ಳೆಯವನು, ಅವರಪ್ಪ ಕಾಂಗ್ರೆಸ್ ಪಕ್ಷ, ಅವ್ರದ್ದು ನಮ್ಗೆ ಡಿಸ್ಪ್ಯೂಟ್ ಇಲ್ಲ. ಅಂಥವನ್ನ ಮಾಡಿ ನಾವು ಬೇಡ ಅಂತೀವ? ಇದು ಯಾರಿದು? ಇದಕ್ಕೂ ನಮ್ಮ ಪಾರ್ಟಿಗೆ ಏನು ಸಂಬಂಧ? ನಿಮ್ಗೇನೋ ಒಳಗಡೆ ಏನೋ ಕೆಲಸಗಳು ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಿಮಗೆ ಸ್ವಂತ ಉಪಯೋಗಿಸ್ಕೊಳ್ಳಿ. ಇದಕ್ಕೆ ಯಾಕೆ ಮಾಡ್ತೀರಿ ನೀವು? ಇದನ್ನು ಕೇಳಿದ್ರೆ ಸುಭಾಷ್ ಗೌನ್ JDS ನಾನು JDS ಜೊತೆಲಿ ಇದ್ದೀನಿ, BJP ಜೊತೆಲಿ ಇದ್ದೀನಿ, CPM ಅವ್ರ ಜೊತೆಲಿ ಇದ್ದೀನಿ, ಕಾಂಗ್ರೆಸ್. ಯಾಕಂದ್ರೆ ನನಗೆಲ್ಲ ಬೇಕು. ಒಬ್ಬರು ಮುಗಿಸ್ಬೇಕು ಅಂದ್ರೆ ನಾನು ಎಲ್ಲರನ್ನೂ ಜೊತೆಲಿ ಇಟ್ಕೋಬೇಕು ಅಂದ್ರೆ ಅವ್ನು ಮುಗಿಸ್ಬೇಕು. ನಾನೊಬ್ಬನೇ ಮುಗಿಸೋಕ್ಕಾಗತ್ತಾ? ಮುಗಿಸೋಕೆ ಬಂದಾಗ ಎಲ್ಲರೂ ಜೊತೆ ಕೂರ್ಸ್ಕೊಂಡು ಮುಗಿಸ್ತೀನಿ. ಅದೆಲ್ಲ ಅವಾಗ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಅರ್ಥನೇ ಬರುತ್ತೆ. ಇವಾಗ ನಾವು ಇವಾಗ ಹೇಳ್ತಾ ಇದ್ನಲ್ಲ, ಯಾವುದೇ ಕಾರಣಕ್ಕೂ ನಾನು ಹೈಕಮಾಂಡ್ ಆಗಿ ಏನೇ ಗಲಾಟೆ ಮಾಡಿ ಲೋಕಲ್ ಕ್ಯಾಂಡಿಡೇಟ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಲೋಕಲಲ್ಲಿ ಒಬ್ಬ ಬೋವಿ ಜನ ಇಲ್ವಾ? ಇಲ್ಲ ನಮ್ಮ ಮಾರಪ್ಪ ಇಲ್ವಾ? ಇಲ್ಲ ನಮ್ಮ ಗೋಪಾಲ್ ಇಲ್ವಾ? ಕೊಡಿ ಯಾರಿಗಲ್ಲ ಹೋಗಿ. ಯಾಕೆ ಗೆಲ್ಸಲ್ಲ ನೋಡೋಣ? ಅದ್ರ ಕಾಸಿಗೆ ಇದ್ದೇವೆ ನಮ್ಮ ತಾಲೂಕವ್ರೆ. ಇವಾಗ ಅಂಬರೀಷ್ ದುಡ್ಡು ಕೊಟ್ಟು ಗೆಲ್ಸನಾ? ಇವಾಗ ನಮ್ಮ ಇವರು ಜಯಮ್ ರೆಡ್ಡಿ ಅವ್ರು ದುಡ್ಡು ಕೊಟ್ಟು ಗೆಲ್ತಾರ? ಅವರೆಲ್ಲ ಗೆಲ್ಲಿಲ್ವಾ? ಕಾಂಗ್ರೆಸ್ ಅವ್ರು B.Pharm ಕೊಟ್ಟರು ಲೋಕಲ್ ಕ್ಯಾಂಡಿಡೇಟ್ ಗೆಲ್ತಾನೆ, ಗೆಲ್ಲಲ್ವೇನಾ? ಗೆಲ್ಸೋ ಶಕ್ತಿ ನಮ್ಗಿದೆ. ನಿಮ್ಗೆ ಇವಾಗ ಹೇಳ್ತೀನಿ, ನಾನೊಬ್ಬನೇ. ನನ್ನ ಓಟ್ರು ಬೂತ್ಗಳಲ್ಲಿದ್ದಾರೆ, ಬೂತ್ಗಳಲ್ಲಿ ಓಟ್ರಿದ್ದಾರೆ. ನಾನು ಒಬ್ಬನೇ. ನಾನು ಹೇಳ್ತಾ ಇದ್ನಲ್ಲ, ನಾನು ದುಡ್ಡು ಕೊಟ್ಟೆ ಯಾರು ಹಿಂದೆ ಕರ್ಕೊಂಡ್ಬರೋದು? ದುಡ್ಡು ಕೊಟ್ಟೆ ಇವಾಗ 5,000 ಕೊಟ್ಟೆ, 20 ಜನ ಹಿಂದೆ ಕೂರಿಸ್ಕೊಳ್ಳ. ನಾಳೆ ನಾವೇನು ಯಾರಿಗೇನು ಕೈ ಚಾಲಿಸೋದಲ್ಲ. ಈಗ ಪಕ್ಷ ವಿರೋಧಿ ಚಟುವಟಿಕೆ ಇದೇ ಒಂದು ಪ್ರೂಫ್ ಅಲ್ಲ? ಏನು ಪ್ರೂಫಾ? ಮುಗಿಸ್ಬಿಡ್ತೀನಿ. ಹೌದು, ಎದ್ದು ಮುಗಿಸ್ತೀನಿ. ಯಾರು ಇವಾಗ ಬಾಗೇಪಲ್ಲಿಂದ ಬಂದು ಇಲ್ಲಿ ಜನರನ್ನೆಲ್ಲ ಯಾಮಾರಿಸ್ಕೊಂಡು ಒಳಗೊಳಗಡೆ
ನಮ್ಮ ಜನರಿಗೆ ಪಾಪ ಅವ್ರಿಗೇನು ಗೊತ್ತಿಲ್ಲ. ಸರ್ ಇದೇ ಮಾತಿನ ನಿಮಗೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಬೋದು? ನನಗೆ ಬೇಕೇ ಇಲ್ಲ. ಇವಾಗ ಕೊತ್ತೂರು ಮಂಜು ಕಾಂಗ್ರೆಸ್ ಬೈದಕ್ಕಷ್ಟು ಇಲ್ಲ, ಎಲ್ಲರೂ ಬೈದ, ಡಿ ಕೆ ಇಂದ ಬೈದ, ನಮ್ಮ ವೇಣುಗೋಪಾಲ್ ಎಲ್ಲರೂ ಬೈದ, ಸಸ್ಪೆಂಡ್ ಮಾಡ್ಬಿಟ್ರಣ್ಣ. ಗೆದ್ದ ತಕ್ಷಣ ಕರ್ಕೊಂಡಿಲ್ವಾ? ಮನುಷ್ಯನ ಶಕ್ತಿ ಇದ್ರೆ ಇವಾಗ ನನಗೆ ನನ್ನ ಹತ್ರ 2,000 ಓಟ್ ಆಗೋ ಶಕ್ತಿ ಇದೆ ಅಂದ್ರೆ ನನ್ನ ಹತ್ರನೇ ಬರ್ತಾರೆ. ನಾನು ಪಕ್ಷದಲ್ಲಿ ಏನು ದುಡಿದಿದ್ದೆ ಅಂತ ನಮ್ಮ ಅಧ್ಯಕ್ಷಕ್ಕೆ ಗೊತ್ತು, ನಮ್ಮ ಸ್ಟೇಟ್ ಕಮಿಟಿಗೆ ಗೊತ್ತು, ಅಷ್ಟು ಕಷ್ಟ ಬಿದ್ದಿದ್ದೆ ನಾನು. ಇವ್ರಿಗೆ ಗೊತ್ತಾ ನಾನು ಏನು ಕಷ್ಟ ಬಿದ್ದೀನಿ, ಏನೇನು ಮಾಡಿದ್ದೀನಿ? ನನ್ನ ಪಕ್ಷಕ್ಕೆ ಗೊತ್ತು, ಅವ್ರಿಗೇನು ಗೊತ್ತು? ಅವ್ರಿಗೆ ಇವಾಗ ನಮ್ಮ ಅಧ್ಯಕ್ಷನ ಕೇಳ್ಕೊಳ್ಳಿ, ಯಾವ ಡಿಸ್ಟಿಕ್ ನಾನು ಎಷ್ಟು ಡಿಸ್ಟಿಕ್ ಇನ್ಚಾರ್ಜ್ ಆಗಿದ್ದು, ಆ ಡಿಸ್ಟಿಕ್ ನಾನು ಕೆಲಸ ಮಾಡಿಲ್ವಾ? ಇವಾಗ ಒಳ್ಳೇದು ಮಾಡಿ, ಇವಾಗ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಇದು ಮಾಡಲಿ. ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ, ನೀನು ಸೋತು ಕ್ಯಾಂಡಿಡೇಟ್ ತಾನೆ, ನೀನೇನು ಮಾಡಬೇಕಾ? ಜನರ ಕೆಲಸ ಮಾಡಬೇಕು, ವರ್ಕ್ಸ್ ಹಾಕೊಂಡ್ಬರ್ಬೇಕು, ಅವ್ರನ್ನ ಕರ್ಕೊಬೇಕು. ಇದು ಬಿಟ್ಬಿಟ್ಟು ನೀನು ಜಾತಿಗೊಬ್ಬನ ಕರ್ಕೊಂಡು ಇನ್ನೊಬ್ಬನ ಕರ್ಕೊಂಡು ಏನದು? ನಿನ್ಗೇನು ಪಕ್ಷದಿಂದ ಹೇಳಿದ್ರೆ ಸೀರೆ ಕೊಡು ಅಂತ, ಇಲ್ಲ ಎಲಿಮೆಂಟ್ ಕೊಡು ಅಂತ ಹೇಳಿದ್ರ? ಜನರಿಗೆ ಬೇಕಾದ ಸಮಸ್ಯೆಗಳಿದೆ, ಆ ಸಮಸ್ಯೆಗಳು ತೀರ್ಸಕ್ ಬೇಕು. ಸರ್ಕಾರ ನಮ್ದಿದೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಮ್ಮವರಿದ್ದಾರೆ, ಹೋಗಿ ಜನರ ಸಮಸ್ಯೆ ತೀರಿಸಿ. ಅದು ಬಿಟ್ಬಿಟ್ಟು ನೀವೆಲ್ಲ ಹಾಕಿದ್ದಿ ಛತ್ರಿ ಕೆಲಸಗಳ ಇವೆಲ್ಲ ಮಾಡು ಅಂತ ಹೇಳಿದಾರೆ ನಿನಗೆ? ಅದು ನೀನು ಮಾಡೋ, ನೀನು ತೊಂದರೆ ಮಾಡಿಲ್ಲ ನಾವು. ನೀನು ಯಾರು ಮಾಡಬೇಕು? ಒಂದು ನಾಮಿನಿ ಕೊಟ್ಟುವಾಗ ಯೋಚನೆ ಮಾಡಬೇಕು, ಅವನಿಂದ ನನಗೇನು ಬೆನಿಫಿಟ್ ಇದೆ, ನಮ್ಮ ಪಕ್ಷಕ್ಕೆ ಬೆನಿಫಿಟ್ ಇದೆಯಾ, ಇಲ್ಲ ನನಗೆ ಬೆನಿಫಿಟ್ ಇದೆ ಅಂತ ಕೇಳ್ಬೇಕು. ನೀನೇನು ಮಾಡ್ತೀಯಾ? ಉದಾಹರಣೆಗೆ ಪೇಲ್ಡ್ ಬ್ಯಾಂಕ್ ಹೇಳ್ತೀನಿ, ಪೇಲ್ಡ್ ಬ್ಯಾಂಕ್ ಯಾರು ಮಾಡಬೇಕು? ಯಾರೋ ನಾವು ನಮ್ಮಲ್ಲಿ ಇಷ್ಟ ಒಂದು ಕಟ್ ಮಾಡಬೇಕು, ನೀವು ಮಾಡಿದ್ರಾ? ಅಲ್ಲಿ ಮಾಡಲಿಲ್ಲ. ಇತ್ತು APMC ಎಲ್ರಿಗೂ ಒಂದು ಕೊಟ್ಟ, ಇವ್ರಿಗೆಲ್ಲ ಗುಗ್ಗುಗಳು ಗೊತ್ತಲ್ಲ, ಕಿವಿಯಲ್ಲಿ ಹೂಕೊಂಡು ಯಾರೋ ಒಬ್ಬರು ಅಧ್ಯಕ್ಷ ಮಾಡಿ, ಅಲ್ಲನ ನಮ್ಮ ಶಿವಣ್ಣ ಮಾಡ್ಬೋದಾಗಿತ್ತಲ್ಲ, ಅಲ್ಲಿ ಮಾಡಲಿಲ್ಲ. ಇಲ್ಲ ನಮ್ಮ ರಾಜಂಗೌಡ ಮಾಡ್ಬೋದಾಗಿತ್ತ, ಇಲ್ಲ ಅಲ್ಲಿ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ರಾಜು ಮಾಡ್ಬೋದಾಗಿತ್ತ. ಇವ್ನ ಯಾರು ಮಾಡಲಿಲ್ಲ. ಯಾರು ಮಾಡಿದ್ರು? ಇಲ್ಲ ಎಸ್ಸಿಗಳೊಬ್ರು ಮಾಡ್ಬೇಕಾಗತ್ತ. ಇವು 60,000 ಎಸ್ಸಿಗಳಿದ್ದಾರೆ, ಎಲ್ಲ ಒಬ್ಬರು ಎಸ್ಸಿನ ಮಾಡ, ಬರೀ ಎಸ್ಸಿಗಳು ಅಲ್ಲೊಂದು ಇದು ಕೊಟ್ಬಿಡೋದು, ಅಧ್ಯಕ್ಷರು ಆಗೋದು. ಇನ್ನು ನಾವು ಇಷ್ಟು ಜನ ಇದೇನು ಪ್ರಯೋಜನ ತಾಲೂಕಲ್ಲ? ನಮ್ಮನ್ನು ಕೇಳ್ತಾರೆ ಸರ್ ಜನ, ಅವ್ನು ಕೇಳಲ್ಲ. ಅವರು ಇನೋವಾದಲ್ಲಿ ಹೋಗೋರು, ಫಾರ್ಚುನರ್ ಹೋಗೋದು, ಅವ್ರು ಯಾರು ನನ್ನನ್ನು ಕೇಳ್ತಾರೆ ಜನ. ನಿಮ್ಮ ಕಾಂಗ್ರೆಸ್ ಅಂತ ನಿಮ್ಮ ಕೆ ಚುಮ್ಮನಪ್ಪರು ಅಂತ ಹೇಳ್ತಾರೆ, ಇದೇನು ನಾವೇನು ಆನ್ಸರ್ ಹೇಳ್ಬೇಕು? ನಾಳೆ 2 ವರ್ಷದಲ್ಲಿ ಎಲೆಕ್ಷನ್ ಇದೆ ಸರ್, ನಾಳೆ TP ZP ಇದೆ. ಯಾರಿದ್ದಾರೆ ಕ್ಯಾಂಡಿಡೇಟ್ ನಮ್ಮಲ್ಲಿ? ಗೆಲ್ಲುವ ಕ್ಯಾಂಡಿಡೇಟ್ ಯಾರಿದ್ದಾರೆ? ಒಬ್ರು ಹೆಸರು ಹೇಳಿ. ಇಂಥವ್ರು ಗೆಲ್ತಾರೆ ಅಂತ ಒಂದು ಹೆಸರು ಹೇಳ. ಅವ್ರು ನೋಡಿ ದಳ ಅವ್ರು ಎಷ್ಟು ಕಿತ್ತಾಡ್ಕೊಂಡ್ರು ಕೂಡ ಓಟ್ ಹಾಕ್ದಿನ ಒಂದಾಗ್ತಾರೆ. BJP ಎಷ್ಟು ಕಿತ್ತ ಓಟ್ ಹಾಕ್ದಿನ ಒಂದಾಗ್ತಾರೆ. ನಾವು ಹಾಕ್ತೀವಾ? ಇಲ್ಲಿ ಹಿಂಗಿದ್ರೆ ಯಾರು ಬರ್ತಾರೆ? ನೀನೇ ಮಾಡ್ಕೊಳ್ಳೋಗ ಅಂತೀವಿ. ಅದರಿಂದ ನಾನು ಈ ಬೇಜಾರಾಗಿ ತಮ್ಮಲ್ಲಿ 1-2 ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಏನು ಬೇಕು ಅದು ಮಾಡೋಣ. ಈ ತೀರ ಮಾಡಿದ್ರೆ ನಮ್ಗೆ ಯಾರು ಸರ್ ಓಟ್ ಹಾಕ್ತಾರೆ? ಕಷ್ಟ ಬಿದ್ದವರು ಹಳ್ಳಿಗಳಿದ್ದಾರೆ, ಈ ಡಬಲ್ ಗೇಮ್ ಮಾಡೋರೆಲ್ಲ ಚೇರ್ಮನ್ಗಳು, ಬೋರ್ಡ್ಗಳು, ಡೈರೆಕ್ಟರ್ಗಳು, ಪ್ರೆಸಿಡೆಂಟ್ಗಳ, ಯಾರು ಕೇಳೋರಿಲ್ವಲ್ಲ? ಅದೇ KH ಮುನಿಯಪ್ಪ ನಿಂತಿದ್ರೆ ಅದ್ರ ಕತೆ ಬೇರೆ ಇರ್ತಾ ಇತ್ತು. ಆತ್ಮ ಪಾಪ ಬೆಂಗಳೂರು ಗ್ರಾಮಾಂತರ ಆಗುತ್ತೆ, ಅದನ್ನ ಕೇಳಕ್ಕೆ ಹೋದ್ರೆ ಹೇಳ್ತಾರೆ ಇದು ನಿಮ್ಮ ಡಿಸ್ಟಿಕ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆತ್ಮ ಹತ್ರ ಏನು ಮಾತಾಡೋದು ನಾವು ಹೇಳಿ? ಪಾಪ 50% ಆಗೋಗಿದೆ, ಇನ್ನೇನಿಲ್ಲ. ಇನ್ನೆಲ್ಲ ಅಷ್ಟು ಸ್ವಲ್ಪ ಇದೆ, ಅದು ಮುಗಿಸಾಗ್ತಾ ಇದ್ದಾರೆ. ಏನಿಲ್ಲ ಇವಾಗ ಯಾರು ನಾನು ಬೇಡ ಸರ್, ದಯವಿಟ್ಟು ನೀವೇ ಊರಿಗೆ ಹೋಗಿ, ದಯವಿಟ್ಟು ಬೇಕಾದ್ರೆ ನಿಮ್ಗೆ ವೆಹಿಕಲ್ ಮಾಡ್ಕೊಡ್ತೀನಿ, ನಿಮ್ಗೆ ಏನು ಬೇಕಾದ್ರೆ ನಾನು ಕೊಡ್ತೀನಿ, ಹೋಗಿ ಕೇಳಿ. ಇವಾಗ ಪರಿಸ್ಥಿತಿ ಕಾಂಗ್ರೆಸ್ ಪಟ್ಟು ನೀವು ಕೇಳ್ಕೊಂಬನ್ನಿ, ಊರಿಗೆ ಹೋಗಿ ನೀವು ಒಂದು ಮೀಡಿಯಾ ನಡೆ ಹಳ್ಳಿಗಳ ಕಡೆ ಅಂತ ಕೇಳಿ, ಬದುಕು ಏನು ಹೇಳ್ತಾರೆ ಸರ್. ಕಾಂಗ್ರೆಸ್ ಸೋತಿದ್ದು ಕೂಡ ನಾನು ಉದಾಹರಣೆಗೆ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಸೋತಿದ್ದು ಕೂಡ ಅಂಬರೀಷ್ ಇವತ್ತು ಜನ ಬರ್ತಾರೆ. ಯಾಕಂದ್ರೆ ಅವ್ರು ಮಾಡೋ ಕೆಲಸಗಳಿಗೆ ಇವತ್ತು ನಾಗೇಶ್ ಹತ್ರ ಹೋಗ್ತಾರೆ. ಯಾಕೆ ಅದು ಮಾಡೋ ಕೆಲಸಗಳಿಗೆ? ಏನು ಸರ್ ಇದು? ಅಲ್ಲ, ಇದು ಯಾರು ಕೇಳೋರು ಇಲ್ಲವೆಲ್ಲ? ಯಾರು ಮಾಡಬೇಕು? ಸಾರ ಯಾರ ವೈಯಕ್ತಿಕವಾಗಿ ಮಾಡಿದ್ರು ಕೂಡ ಮಾಡೋ ಟೈಪಲ್ಲಿ ಮಾಡಬೇಕು. ಏನು ನಮ್ಮ ತಾಲೂಕಲ್ಲಿ ಜನರಿಗೆ ಬಟ್ಟೆಗಳಿಲ್ವಾ? ಇಲ್ಲ 170 ರೂಪಾಯಿ ಕೊಟ್ಟು ಎಲಿಮೆಂಟ್ ತಗೊಳಕ್ಕೆ ಹೋಗ್ತಾ ಇಲ್ವಾ ಸರ್? ಜನರ ಸೋಮೇರೆ ಮಾಡ್ಬಿಟ್ರು ತಾಲೂಕಲ್ಲಿ. ನಮ್ಮ ತಾಲೂಕು ಹೆಂಗೆ ಮೂಡಲ್ ಬಾಗಲ್ ತಾಲೂಕು ಅಂತ ಎಷ್ಟು ಹೆಂಗೆ ಪೋರಿದ್ದು ನಾವೆಲ್ಲ ಎಲ್ಲ ಸೋಮೇರೆಗಳು ಮಾಡ್ಬಿಟ್ರು ಸರ್ ಜನರನ್ನ. ಇವತ್ತು ಉದಾಹರಣೆ ನಾನು ತಪ್ಪು ತಿಳ್ಕೊಬೇಡಿ, ನಾನು ಹೇಳೋದ್ರಲ್ಲಿ ತಪ್ಪಿದ್ದೆ, ನೀವು ಬೇಕಾದ್ರೆ ನನಗೆ ಕ್ವಶನ್ ಮಾಡಿ, ನಾನು ಅದ್ರಲ್ಲಿ ಎಣ್ಣೆ ಮಾತಿಲ್ಲ. ಇವತ್ತು ನಮ್ಮ ಬಾಧೆನ ನಮ್ಮ ಪಕ್ಷ ಹೋಗ್ತಾ ಇದೆ, ನನ್ನ ಪಕ್ಷ ಹಾಳಾಗಿ ಹೋಗ್ತಾ ಇದೆ. ಇವತ್ತು 30 ಪಂಚಾಯತಿ ನಾವು ಒಗ್ಗೂಡಿಸಿ, ನಾವು ಆನಂದ್ ರೆಡ್ಡಿ ನಾವೆಲ್ಲ ಕಾಂಗ್ರೆಸ್ ಅವರು ಪಂಚಾಯತಿಗೆ ಹೋಗಿ DK CM ಆಗ್ತಾರೆ, DK CM ಆಗ್ತಾರೆ, ಓಟ್ ಹಾಕಿ ಅಂತ ಬಾಯ್ ಪಡ್ಕೊಂಡು ತಿರುಗಿ ಕೂತ 45,000 ಬಿತ್ತು. ಇವತ್ತು ತಗೊಳ್ಳಿ, ಈ ಸಲ ಇವನೇ ಕ್ಯಾಂಡಿಡೇಟ್ ಆದ್ರೆ ತಗೊಳ್ಳಿ ನೋಡೋಣ, ಓಟ ತೋರಿಸ್ತೀವಿ. ಬೂತ್ಗಳಿತ್ತು ಕುಂಬರಿಸ್ದಾಗ ಗೊತ್ತಾಗತ್ತೆ ಇದು ಬದುಕೇನು ಅಂತ. ಆವಾಗ ಲಾಸ್ಟಲ್ಲಿ ಹೋಗಿದ್ದವ್ರು, ಪಕ್ಷ ಕಟ್ಟಿ ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ತಾನೇ ಹೋಗಿದ್ದು ಪಾಪ.
ಇವರು ಇದು ನೋಡಿದ್ರೆ ತಾನು ಲಾಸ್ಟಲ್ಲಿ ಹೋಗಿದ್ದ. ಆನಂದ್ ರೆಡ್ಡಿ ಇಲ್ಲಿದ್ದ ನಾವು ಸೋಲ್ತಾ ಇದ್ವು ಪಕ್ಷ. ಆನಂದ್ ರೆಡ್ಡಿ ಇಲ್ಲಿದ್ದ ನಾವು ಸೋಲ್ತಾ ಇದ್ವಾ? ಎಷ್ಟು ನಾವು ಸೋಲಿದ್ದ? 25,000 ಓಟು ಅಂದ್ರೆ 12,500. ಇವಾಗ MP ಯಲ್ಲಿ ಎಷ್ಟು ಹೋಗ್ತಾವೆ? 25,000 ಅಂದ್ರೆ 30,000 ಓಟು. ಅದೇ ಆನಂದ್ ರೆಡ್ಡಿ ನಾವೆಲ್ಲ ಓದಿದ್ರೆ ಹೋಗ್ತಾ ಇದ್ವಾ? ನಾವು ನ್ಯೂಟ್ರಲ್ ಆಗ್ತೀವಿ. ನಾವು ನ್ಯೂಟ್ರಲ್. ಹೌದು, ನಮ್ಮ ಹತ್ರ ಬಂದಿಲ್ಲ ಕ್ಯಾಂಡಿಡೇಟ್ ನಮ್ಮ ಹತ್ರ ಬರ್ಸಿಲ್ಲ ಗೌತಮನ್ನ. ನಾವು ಸುಮಾರು ಒಂದು 10 ಮೀಟಿಂಗ್ ಮಾಡಿದ್ವಿ. 10 ಮೀಟಿಂಗು ಕ್ಯಾಂಡಿಡೇಟ್ ನಮ್ಮ ಹತ್ರ ಬರಲಿಲ್ಲ. ಕೇಳ್ಕೊಂಡ್ವಿ. ಕ್ಯಾಂಡಿಡೇಟ್ಗೆ ರಾಮಪ್ರಸಾದ್ ಕೈಲೇ ಫೋನ್ ಮಾಡಿಸಿದೆ. ನಾ ಬರ್ತೀನಿ ಬಟ್ ನಮ್ಮ ಹತ್ರ ಬರಲೇ ಇಲ್ಲ. ನಾವಿನ್ನು ಯಾರು ಹಿಡ್ಕೊಂಡು ಓಟ್ ಹಾಕ್ಸ್ಕೊಳ್ಳೋದ? ನಮ್ಮ ಓಟ್ ಹಾಕ್ತೀವಿ, ನಾವು ನಮ್ಮ ಮನೆಗಳಲ್ಲಿ ಬಿದ್ದಿದ್ವಿ. ಇದಕ್ಕೆ ತಾನೇ ಸೋಲದ್ದ. ಇಲ್ಲಾಂದ್ರೆ ನಾವು ಸೋತಾ ಇದ್ವಿ. ಸರ್ ಹೋಗ್ಬೇಕು ಸರ್, ಆನಂದ್ ರೆಡ್ಡಿನ ಇನ್ನೊಬ್ಬರನ್ನ ಹೇಳ್ಕೋಬೇಕು, ಕರ್ಕೊಂಡ್ ಬರಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು, DK ಹತ್ರ ಕರ್ಕೊಂಡು ಹೋಗ್ಬೇಕು. ಹೂವಾರ್ಗೆ ಏನು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಪಕ್ಷ ಗೆಲ್ಲಕ್ಕೆ ತಗೊಂಡ್ಬರ್ಬೇಕು ಸರ್. ಇವು ಓಟ್ಗಳಿರೋನ್ ಬಿಟ್ಬಿಟ್ಟು ಓಟ್ ಇಲ್ದೆ ಅವ್ನಿಗೆ ಬಿಳಿ ಬಟ್ಟೆ ಹಾಕೊಂಡು ಕರ್ಕೊಂಡ್ರೆ ಪ್ರಯೋಜನ ಏನಿದೆ? ಏನು ಪ್ರಯೋಜನ ಇದೆಯಾ? ನಾನು ಹೇಳ್ತಾ ಇರೋದು ನಮ್ಮ ಬಾಧೆ ಏನಂದ್ರೆ ಪಕ್ಷ ಹಾಳು ಮಾಡ್ತಾ ಇದ್ದೀರಾ. ದಯವಿಟ್ಟು ಇಲ್ಲಿಗೆಲ್ಲ ಸ್ಟಾಪ್ ಮಾಡಿ. ಒಳ್ಳೆ ಕೆಲಸ ಮಾಡಿ. ಇನ್ನು 2 ವರ್ಷ ಇದೆ. ಇವಾಗ ಎಲೆಕ್ಷನ್ ವರ್ಷ, ಈ ವರ್ಷ ಆದ್ಮೇಲೆ ಎಲೆಕ್ಷನ್ ವರ್ಷ. ಒಳ್ಳೆ ಕೆಲಸ ಮಾಡಿ. ಯಾರಿಗೆ ನಾಮಿನಿ ಕೊಡಬೇಕು, ಯಾರು ಬೋರ್ಡ್ ಚೇರ್ಮನ್ ಕೊಡಬೇಕು, ಯಾರಿಗೆ ಏನು ಮಾಡಬೇಕು ಯೋಚನೆ ಮಾಡಿ. ನಿಮ್ಮ ಸ್ವಾರ್ಥಕ್ಕೆ ನಿಮ್ಗೇನೋ ಒಳಗಡೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷ ದಯವಿಟ್ಟು ಹಾಳು ಮಾಡಬೇಡಿ. ನಮ್ದು ಅದೊಂದೇ ರಿಕ್ವೆಸ್ಟ್, ಬೇರೆ ಏನು ನಮ್ದು ರಿಕ್ವೆಸ್ಟ್ ಇಲ್ಲ. ನಾನು ಎಲ್ರಿಗೂ ಹೇಳುತ್ತಾ, ನಮ್ಮ ತಾಲೂಕಿನ ಎಲ್ಲ ಜನತೆಗೆ ನಾನು ಕೈ ಎತ್ತಿ ಮುಗಿತಾ ಇದ್ದೀನಿ. ನಮ್ಮ ಪಕ್ಷ ಜಾತಿ ಭೇದ ಇಲ್ಲೋ ಕಾಂಗ್ರೆಸ್ ಪಕ್ಷ. ಏನೇ ತಪ್ಪುಗಳು ಆಗಿರ್ಬೋದು, ದಯವಿಟ್ಟು ನಮ್ಮ ಕ್ಷಮಿಸಿ. ಇದನ್ನು ಸರಿ ಮಾಡ್ತೀವಿ. ಇಷ್ಟಲ್ಲೇ ನಾವು ಹೈಕಮಾಂಡ್ ಹತ್ರ ಮಾತಾಡಿ ಇದನ್ನು ಯಾವ ರೀತಿ ಸರಿ ಮಾಡ್ತೀನಿ. ಇವತ್ತು ಕೆಲವು ಸಮಸ್ಯೆಗಳು ಜನರಿಗೆಲ್ಲ ಗೊತ್ತಾಗಿದೆ. ದಯವಿಟ್ಟು ಇದಕ್ಕೆಲ್ಲ ಕ್ಷಮಿಸಬೇಕು ಅಂತೇಳಿ ನಮ್ಮ ತಾಲೂಕಿನ ಮತದಾರರಲ್ಲಿ ಮತ್ತೊಂದು ಮನವಿ ಮಾಡ್ಕೊತಾ ಇದ್ದೀನಿ.